ನಮಸ್ಕಾರ. ನಾನು ಮಾತಾಡ್ತಾ ಇದ್ದೀನಿ ಮೊಹಮ್ಮದ್ ಇಮ್ರಾನ್. ಸರ್ವರಿಗೂ ನಮಸ್ಕಾರ. ಸರ್, ತನ್ವೀರ್ ಸೇಠ್ ಸಾಹೇಬ್ರೆ, ನೀವು ವಕ್ಫ್ ಬೋರ್ಡ್ ಮಂಡಳಿಯಲ್ಲಿ ಆಸ್ತಿ ನಕಲು ದಾಖಲೆ ಸೃಷ್ಟಿಸಿ ಬ್ಯಾಂಕ್ನಿಂದ ಸಾಲ ಪಡೆದ ಆರೋಪ ಮಾಡಿ ಮತ್ತು ಇದು ತನಿಖೆಗೆ ಯಾವಾಗೆಲ್ಲ ಆಗ್ರಹ ಪಡಿಸಿದ್ರಿ. ಇಲ್ಲಿ ಟಿಪ್ಪು ಸುಲ್ತಾನ್ ಶಹೀದ್ ವಕ್ಫ್ ಎಸ್ಟೇಟ್ ಕಮಿಟಿಯಲ್ಲಿ ನೀವೇ ಕೂತ್ಕೊಂಡು ಚೇರ್ಮನ್ ಆಗಿ ಅದು ಯಾರೋ ಹಿಂದೆ ಅವ್ರು ಸೇಲ್ ಮಾಡಿದ್ರು ಆ 423 ಸರ್ವೆ ನಂಬರು, ಇಲ್ಲ ನಿಮ್ಮ ಅವಧಿಲಿ ಸೇಲ್ ಆಗಿತ್ತೋ, ಅದನ್ನು ನೀವು ತನಿಖೆಗೆ ಯಾಕೆ ಆಗ್ರಹ ಪಡಿಸ್ಲಿಲ್ಲ? ಎಷ್ಟೋ ಪ್ರಾಪರ್ಟಿಗಳೆಲ್ಲ ಹೊರಟೈತಲ್ಲ, ಅದೆಲ್ಲ ಯಾಕೆ ನೀವು ತನಿಖೆಗೆ ಆಗ್ರಹ ಪಡಿಸ್ಲಿಲ್ಲ? ವಕ್ಫ್ ಆಸ್ತಿನ ದುರುಪಯೋಗ ಪಡಿಸ್ಕೊಂಡು ಯಾವಾಗಲೂ ಯಾರ್ಯಾರೋ ಏನೇನೋ ಮಾಡಿದರು, ಸಿ ಎಮ್ಗೆಲ್ಲ ಮನವಿ ಮಾಡಿದ್ರ. ಇಲ್ಲಿ ಈಗ ಟಿಪ್ಪು ಸುಲ್ತಾನ್ ಶಹೀದ್ ವಕ್ಫ್ ಎಸ್ಟೇಟ್ ಕಮಿಟಿಯಲ್ಲಿ ಇಲ್ಲಿ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಬಂತಲ್ಲ, ಈ ಚಂದದಿಂದ, ಗೋಲ್ಕದಿಂದ, ಪಾರ್ಕಿಂಗಿಂದ, ಮತ್ತು ಚಪ್ಪಲಿ ಪಾರ್ಕಿಂಗಿಂದ, ಇದೆಲ್ಲ ಎಲ್ಲೋಯ್ತು ಸ್ವಾಮಿ? ಇದೆಲ್ಲ ನೀವು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ನೀವೇ ಚೇರ್ಮನ್ ಆಗಿ ಇದನ್ನೆಲ್ಲ ನೀವೇ ಉಲ್ಲಂಘನೆ ಮಾಡ್ಕೊಂಡು ಎಕ್ಸ್ ಅಫಿಷಿಯೋ ಪೋಸ್ಟ್ ಮೇಲೆ, ಯಾರೋ ಎಕ್ಸ್ ಅಫಿಷಿಯೋ ಕೂತ್ಕೋಬೇಕಾಗಿರೋ ಪೋಸ್ಟ್ ಮೇಲೆ ಈ ಸೆಕ್ರೆಟ್ರಿ ಕೂತ್ಕೊಂಡು ಎಲ್ಲ ಲೂಟಿ ಮಾಡಾಕ್ಬಿಟ್ಟವ್ರೆ. ಇಲ್ಲಿ ನೋಡಿದ್ರೆ ಟರ್ಮ್ಸ್ ಎಗೇನೆಸ್ಟು, ಬೈಲಾ ವೈಲೇಷನ್ಸು, ಇದೆಲ್ಲ ನೀವೇ ಕೂತ್ಕೊಂಡು ಟರ್ಮ್ಸ್ ಎಗೇನೆಸ್ಟು, ಬೈಲಾ ವೈಲೇಷನ್ ಮಾಡಿ ಮತ್ತು 4 ದೋರಿಂದ ಕೂತ್ಕೊಂಡು ಇದೆಲ್ಲ ಮಾಡಿದಿರಲ್ಲ, ಇದು ನ್ಯಾಯಬದ್ಧವಾಗಿದೆ? ಹೇಳಿ ಸ್ವಾಮಿ. ನೀವು ಪ್ರಮಾಣ ವಚನೆ ಸ್ವೀಕರಿಸಿ ನಮ್ಮ ಸಂವಿಧಾನದ ಮೇಲೆ ಬಂದಿದ್ದೀರಾ, ಗೌರವಾನ್ವಿತ MLA ಸಾಹೇಬರು ನೀವು. ಇದನ್ನೆಲ್ಲ ಯಾವ ರೀತಿ ನಮಗೆ ನ್ಯಾಯ ಕೊಡಿಸ್ತೀರಾ ಹೇಳಿ? ನೀವೇ ಉಲ್ಲಂಘನೆ ಮಾಡಿ ಕೂತ್ಕೊಂಡು ಇದನ್ನೆಲ್ಲ ಇವ್ರಿಗೆಲ್ಲ ಕರ್ಕೊಂಡು ಕೂರಿಸ್ಕೊಂಡು ಈ ಎಕ್ಸ್ ಅಫಿಷಿಯೋ ಕೂತ್ಕೋಬೇಕಾಗಿರೋ ಸೆಕ್ರೆಟ್ರಿ ಪೋಸ್ಟ್ ಮೇಲೆ ಇವ್ರನ್ನ ಕೂರಿಸ್ಕೊಂಡು ನೀವೇ ಕಮಿಟಿಲಿ ಚೇರ್ಮನ್ ಆಗಿ ಎಲ್ಲರಿಗೂ ನೀವು ಪಬ್ಲಿಕ್ಕೆಲ್ಲ ನಮಗೆ ನ್ಯಾಯ ದೊರಕಿಸ್ಕೊಡದೆ ಈ ಕೋಟ್ಯಾಂತರ ರೂಪಾಯಿ ಈ ಬಡವ್ರಿಗೆ ಸೇರಬೇಕಾಗಿದ್ದು ಇನ್ಕಮ್ ಸೋರ್ಸ್ ಮೇಲೆ ನೀವು ಕೂತ್ಕೊಂಡು ಇಷ್ಟು 4 ದೋರಿಂದ 4ನೇ ತಲೆಮಾರಿಂದ ಆ ಬಡವ್ರಿಗೆಲ್ಲ ನಮ್ಮ ಹೆಲ್ತು ಎಜುಕೇಷನ್ ಬಗ್ಗೆ ಏನೂ ಕೊಡದೆ ನೀವೇ ಸರ್ಕ್ಯುಲೇಷನ್ಸ್ಗಳೆಲ್ಲ ಜಾರಿ ಮಾಡಿ ನೀವೇ ಕೊಡದೆ ಇದನ್ನೆಲ್ಲ ಉಲ್ಲಂಘನೆ ಮಾಡಿ, ಇದು ಯಾವ ರೀತಿ ನ್ಯಾಯ ಸ್ವಾಮಿ? ಹೇಳಿ ನೀವು, ದಯವಿಟ್ಟು ಹೇಳಿ ಸರ್. ನೀವು ಗೌರವಾನ್ವಿತ MLA ಸಾಹೇಬರು ಹಾಗೂ ನಮ್ಮ ಟಿಪ್ಪು ಸುಲ್ತಾನ್ ಶಹೀದ್ ವಕ್ಫ್ ಎಸ್ಟೇಟ್ ಕಮಿಟಿಯ ಚೇರ್ಮನ್ ಸಾಹೇಬರು ನೀವು. ಈ 4 ಜನ್ರೇಷನಿಂದ ಇವ್ರನ್ನ ಕೂರಿಸ್ಕೊಂಡು ಇವ್ರನ್ನೆಲ್ಲ ನೀವು ನ್ಯಾಯ ದೊರಕಿಸ್ಕೊಡ್ಬೇಕಾಗಿದ್ದು ನಮಗೆಲ್ಲ, ನೀವು ಪಬ್ಲಿಕ್ಗೆ. ಆದರೆ ನಾವಿದು ಕೇಳೋ ಅವಶ್ಯಕತೆ ಇರಲಿಲ್ಲ ಸ್ವಾಮಿ. ಇದೆಲ್ಲ ನೀವು ಕರೆಕ್ಟಾಗಿದ್ದಿದ್ರೆ, ನೀವುಗಳು ಕರೆಕ್ಟಾಗಿ ಮಾಡಿದ್ದಿದ್ರೆ ಇದೆಲ್ಲ ನಮ್ಮ ಪಬ್ಲಿಕ್ ಒಳ್ಳೇದಾಗ್ತಿತ್ತು, ಬರೋ ಪ್ರವಾಸಿಗಾರರಿಗೆ ಒಳ್ಳೇದಾಗ್ತಿತ್ತು. ರಸ್ತೆ ಮೇಲೆ ತಿಂದು ರಸ್ತೆ ಮೇಲೆ ಮಲಿಕೊಂಡು ಹೋಗ್ತಾ ಇದ್ದಾರೆ ಪ್ರವಾಸಿಗಾರರು, ಅವ್ರಿಗೆಲ್ಲ ಎಷ್ಟೊಂದು ಅನುಕೂಲ ಮಾಡಿಕೊಡ್ಬೋದಿತ್ತು. ನಾವು ಎಲ್ಲಿ ಹೋಗ್ಬೇಕು ಸ್ವಾಮಿ? ಜನಗಳೆಲ್ಲ ಎಲ್ಲಿ ಕೇಳಬೇಕು ಹೇಳಿ? ನೀವೇ ಉಲ್ಲಂಘನೆ ಮಾಡಿ ನಾವಿವತ್ತು CM ಸಾಹೇಬ್ರಿಗೆ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೀವಿ, ಈ ನಿಮ್ಮ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿ. ನೀವೆಲ್ಲ ಇದನ್ನೆಲ್ಲ ಕರೆಕ್ಟಾಗಿದ್ದಿದ್ರೆ ನಾವು ಯಾಕೆ ಇದನ್ನೆಲ್ಲ ಆಗ್ರಹ ಪಡಿಸ್ಬೇಕಾಗಿತ್ತು? ನಾವು ಯಾಕೆ ಇವತ್ತಿಲ್ಲ ಕೇಳಬೇಕಾಗಿತ್ತು? ವಾಯ್ಸ್ ಮಾಡಿ ಎಲ್ಲ ಮಾಡಿ. ನಮಗೇನು ಅವಶ್ಯಕತೆ ಇಲ್ಲ ಇದೆಲ್ಲ. ನಮಗೆ ನ್ಯಾಯ ಬೇಕು, ನಮಗೆ ನ್ಯಾಯ ಸಿಗಬೇಕು. ನಮ್ಮ ಜನತೆಗೆ, ನಮ್ಮ ಊರಿನ ಜನಕ್ಕೆ ನ್ಯಾಯ ಸಿಗಬೇಕು, ಬಡವ್ರಿಗೆ ನ್ಯಾಯ ಸಿಗಬೇಕು. ಅವ್ರಿಗೆ ಏನು ಮಾಡಿದರೆ ಹೇಳಿ ನೀವು? ಇದುವರೆಗೂ ಯಾರು ಮಾಡಿದ್ದಾರೆ? ಅವರಾದರೂ ಬಂದು ವಿಡಿಯೋ ಮಾಡಿ ಜನಗಳಾದರೂ ಹೇಳಿ ಏನು ಮಾಡಿದ್ದಾರೆ ನಮ್ಮ ಈ ಟಿಪ್ಪು ಸುಲ್ತಾನ್ ಶಹೀದ್ ವಕ್ಫ್ ಎಸ್ಟೇಟ್ ಕಮಿಟಿಯಿಂದ ಯಾರಿಗೆ ಅನುಕೂಲ ಆಗಿದೆ ಅಂತ. ಮಾನ್ಯ ಜಿಲ್ಲಾಧಿಕಾರಿಗಳೇ, ನಿಮ್ಮ ಕೈ ಮುಗಿತೀನಿ ಸರ್. ದಯವಿಟ್ಟು ಈ ಟಿಪ್ಪು ಸುಲ್ತಾನ್ ಶಹೀದ್ ವಕ್ಫ್ ಎಸ್ಟೇಟ್ ಕಮಿಟಿ ಬಗ್ಗೆ ಕೋಟ್ಯಾಂತರ ರೂಪಾಯಿ ಸರ್, ಗೋಲ್ಕದಿಂದ ಜನ ಹಣ ಹಾಕಿದ್ದಾರೆ, ಪಾರ್ಕಿಂಗಿಂದ ಹಣ ಕೊಟ್ಟಿದ್ದಾರೆ, ಚಪ್ಪಲಿ ಪಾರ್ಕಿಂಗಿಂದ ಹಣ ಕೊಟ್ಟಿದ್ದಾರೆ. ಎಷ್ಟೋ ಪ್ರಾಪರ್ಟಿ 6 ವೇಗೆಲ್ಲ ಹೋಗಿದ್ದಿದ್ದು ಸರ್ಕಾರ ರೋಡ್ಗೆ ಹೋಗಿತ್ತಲ್ಲ, ಅದು ಕೂಡ ಸರ್ಕಾರದಿಂದ ಹಣ ಬಂದಿದೆ, ಗೌರ್ಮೆಂಟ್ ಗ್ರ್ಯಾಂಟ್ಸ್ ಬಂದಿದೆ. ಇದೆಲ್ಲ ಎಲ್ಲೋಯ್ತು ಅಂತ ನೋಡಿ ಸರ್. ದಯವಿಟ್ಟು ಇವ್ರ ಮೇಲೆ ಸೂಕ್ತ ರೀತಿ ಕ್ರಮ ತಗೊಳ್ಳಿ. ಇವ್ರು ನೋಡಿ, ಶೇಖ್ ಉಬೇದುಲ್ಲಾ ಆ್ಯಂಟಿಕ್ ಪೀಸ್ಗಳೆಲ್ಲ, ಈ ಪಂಚಲೋಹಗಳದ್ದೆಲ್ಲ ಎಷ್ಟೋ ಸೇಲ್ ಆಗೋಗಿದೆ, ಸೇಲ್ ಮಾಡಿಬಿಟ್ಟಿದ್ದಾರೆ ಇವರು. ಇದು ಹೆಂಗೆ ನಿಯಮಾನುಸಾರ ಸೇಲ್ ಆಗಿದೆಯಾ? ಇವರು ಏನು ಅದೆಲ್ಲ ಭಾಳ ಬೆಲೆ ಬಾಳುವಂಥ ವಸ್ತುಗಳು ಸರ್. ನಮ್ಮ ತಂದೆ ತಾಯಿಗಳು ಹೇಳ್ಕೊಂಡು ಬರ್ತಿದ್ರು, ನಮ್ಮ ಪುರುಕರು ಎಲ್ಲ ಹೇಳ್ಕೊಂಡು ಬರ್ತಿದ್ರು. ಎಲ್ಲೋ ಇದು ಕೇಳಿ ಸರ್, ದಯವಿಟ್ಟು ನ್ಯಾಯ ದೊರಕಿಸಿ.